ಜೇವರ್ಗಿ ಪಟ್ಟಣದ ಬಸವೇಶ್ವರ ವೃತ್ತದ ಎಪಿಎಂಸಿ ಆವರಣದಲ್ಲಿ ಸಡಗರ ಸಂಭ್ರಮದ ವಾತಾವರಣ ಮನೆ ಮಾಡಿತ್ತು. ಬಂಜಾರ ಸಮಾಜದ ಆರಾಧ್ಯ ದೈವ ಸಂತ ಶ್ರೀ ಸೇವಾಲಾಲ್ ಮಹಾರಾಜರ 287ನೇ ಜಯಂತ್ಯೋತ್ಸವ ಸಮಾರಂಭವು ಅತ್ಯಂತ ಅದ್ದೂರಿಯಾಗಿ ಜರುಗಿತು. ಸಾವಿರಾರು ಸಂಖ್ಯೆಯಲ್ಲಿ ನೆರೆದಿದ್ದ ಭಕ್ತಾದಿಗಳು ಹಾಗೂ ಸಮಾಜದ ಮುಖಂಡರ ಸಮ್ಮುಖದಲ್ಲಿ ಸೇವಾಲಾಲ್ ಮಹಾರಾಜರ ಜಯಂತಿಯನ್ನು ವಿಜೃಂಭಣೆಯಿಂದ ಆಚರಿಸಲಾಯಿತು. ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ಆಂದೋಲದ ಶ್ರೀ ಸಿದ್ದಲಿಂಗ ಮಹಾಸ್ವಾಮಿಗಳು ಹಾಗೂ ಸಿಂದಗಿ ತಾಲೂಕಿನ ಕೆಸರಟ್ಗಿ ಶಂಕರಲಿಂಗ ಗುರುಪೀಠದ ಶ್ರೀ ಸೋಮಲಿಂಗ ಮಹಾಸ್ವಾಮಿಗಳು ವಹಿಸಿ ಭಕ್ತರಿಗೆ ಆಶೀರ್ವಚನ ನೀಡಿದರು. ಕಾರ್ಯಕ್ರಮದ ಮುಖ್ಯ ಅತಿಥಿಗಳು ಮಾಜಿ ಶಾಸಕರಾದ ದೊಡ್ಡಪ್ಪಗೌಡ ಎಸ್ ಪಾಟೀಲ್, ರಾಜಶೇಖರ್ ಸೇರಿ ಹಾಗೂ ರೇವಣಸಿದ್ದ ಸಂಕಲಿರವರು ಭಾಗವಹಿಸಿದ್ದರು. ಸಮಾರಂಭದ ಅಧ್ಯಕ್ಷತೆಯನ್ನು ತುಕಾರಾಂ ಟಿ ರಾಠೋಡ್ ರವರು ವಹಿಸಿದ್ದರು. ಪ್ರಚಾರ ಸಮಿತಿ ಅಧ್ಯಕ್ಷರಾದ ಬಹದ್ದೂರ್ ಎಸ್ ರಾಠೋಡ್ ರವರು ಸಮಾರಂಭವನ್ನು ಉದ್ದೇಶಿಸಿ ಮಾತನಾಡಿ ಬಂಜಾರ ಸಂಸ್ಕೃತಿ ಮತ್ತು ಸೇವಾಲಾಲ್ ಮಹಾರಾಜರ ತತ್ವಗಳ ಬಗ್ಗೆ ಬೆಳಕು ಚೆಲ್ಲಿದರು. ಜೇವರ್ಗಿ ಮತ್ತು ಯಡ್ರಾಮಿ ತಾಲೂಕಿನ ಸಮಸ್ತ ಬಂಜಾರ ಸಮುದಾಯದ ಮುಖಂಡರು ಹಾಗೂ ಸಾವಿರಾರು ಸಾರ್ವಜನಿಕರು ಈ ಸಂಭ್ರಮಕ್ಕೆ ಸಾಕ್ಷಿಯಾದರು. ಬ್ಯೂರೋ ರಿಪೋರ್ಟ್ ಮುತ್ತು ಭುವಿ. ಭಾರತಾಂಬೆಯ ಕನ್ನಡ ಮಾತೆಯ ಉದರಲ್ಲಿ ಜನಿಸಿ ಈ ನಾಡಿಗೆ ಅಷ್ಟೇ ಅಲ್ಲ ಇಡೀ ದೇಶಕ್ಕೆ ಬೆಳಕನ್ನ ಕೊಟ್ಟಂತ ಏಕೈಕ ಸಂತ ಅದು ಸೇವಾಲಾಲ್ ಮಹಾರಾಜರು. 15ನೇ ಶತಮಾನಕ್ಕಿಂತ ಮುಂಚೆ ನಾನು ಓದ್ಕೊಂಡಿರುವಂತಹ ರೀತಿಯಲ್ಲಿ ನಮ್ಮ ದಕ್ಷಿಣ ಭಾರತದಲ್ಲಿ ತಾಂಡಗಳಿರಲಿಲ್ಲ. ನಿಮ್ಮೆಲ್ಲರ ಮೂಲ ನಿವಾಸ ಉತ್ತರ ಭಾರತ. ರಾಜಸ್ಥಾನದಲ್ಲಿ ಸ್ವಾಮೀಜಿಯವರು ಹೇಳಿದ ಹಾಗೆ ರಾಣಾ ಪ್ರತಾಪ ಸಿಂಹರ ಸೈನಿಕರಾಗಿ ಸೇನಾಧಿಪತಿಗಳಾಗಿ ಹೋರಾಟ ಮಾಡಿದಂತಹ ಸಮಾಜ ಅದು ಲಂಬಾಣಿ ಸಮಾಜ ಮತ್ತು ಗೋರ್ಮಟ್ಟಿ ಸಮಾಜ ಅಂತ ಹೇಳ್ತಾರೆ. ರಾಣಾ ಪ್ರತಾಪ ಸಿಂಹ ಅಕ್ರಮವಾಗಿರುವಂತಹ ರಾಜ್ಯವನ್ನ ಕಟ್ಕೊಂಡು ಹಿಂದೂಗಳ ಮೇಲೆ ದೌರ್ಜನ್ಯ ಎಸಗುವಂತಹ ಅಕ್ಬರನ ವಿರುದ್ಧ ನಿರಂತರವಾಗಿ ಹೋರಾಟ ಮಾಡಿದ